ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಲಿಂಗಸಗೂರು ಶಾಸಕ ಮಾನಪ್ಪ ಡಿ ವಜ್ಜಲ್ ಮಾತನಾಡಿ, ಕೃಷಿ ಉಪನಿರ್ದೇಶಕರ ಕಚೇರಿಯನ್ನ ಯಾವುದೇ ಕಾರಣಕ್ಕೂ ಸಿಂಧನೂರು ತಾಲೂಕಿಗೆ ಸ್ಥಳಾಂತರ ಮಾಡಬಾರದು. ಈಗಾಗಲೇ ತಾಲೂಕಿನಲ್ಲಿ ರೈತ ಸಂಘಟನೆಗಳು, ಪ್ರಗತಿಪರ ಹೋರಾಟಗಾರರು, ಸಾಹಿತಿಗಳು, ಕಲಾವಿದರು, ವಿವಿಧ ಸಂಘಟಕರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದು, ಆದ್ದರಿಂದ ಅತಿ ಹೆಚ್ಚು ಕೃಷಿ ಜಮೀನು ಹಾಗೂ ನೀರಾವರಿ ಪ್ರದೇಶವನ್ನ ಒಳಗೊಂಡ ಲಿಂಗಸಗೂರು ತಾಲೂಕು ಜಿಲ್ಲಾ ಕೇಂದ್ರವಾಗಿ ಬೆಳೆಯುತ್ತಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೃಷಿ ಉಪನಿರ್ದೇಶಕರ ಕಚೇರಿಯನ್ನ ಸಿಂಧನೂರಿಗೆ ವರ್ಗಾಯಿಸುವ ಆದೇಶವನ್ನ ರದ್ದುಪಡಿಸಿ ಪುನಃ ಲಿಂಗಸಗೂರಿನಲ್ಲಿಯೇ ಕಾರ್ಯನಿರ್ವಹಿಸುವಂತೆ ಮರು ಆದೇಶ ಹೊರಡಿಸಬೇಕೆಂದು ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರನ್ನ ಒತ್ತಾಯಿಸಿದರು. ಅಧ್ಯಕ್ಷರೇ, ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ, ಲಿಂಗಸೂರು ತಾಲೂಕಿನಲ್ಲಿರ್ತಕ್ಕಂಥ ಉಪನಿರ್ದೇಶಕರ ಕಚೇರಿಯನ್ನ ಸಿಂಧನೂರಿಗೆ ಸ್ಥಳಾಂತರ ಮಾಡತಕ್ಕಂಥದ್ದು ಯಾರೋ ನಮ್ಮ ಸಚಿವರಿಗೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟು ಸಚಿವರ ಹೆಸರು ಕೆಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಲಿಂಗಸೂರಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದನ್ನು ಸಿಂಧನೂರಿಗೆ ಸ್ಥಳಾಂತರ ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಇದೆ? ಲಿಂಗಸೂರಿನಲ್ಲಿ ಇರ್ತಕ್ಕಂಥ 200 ಬೆಡ್ ಆಸ್ಪತ್ರೆ ಕಸ್ಕೊಂಡ್ರು, ಇವತ್ತು ಕೃಷಿ ನಿರ್ದೇಶಕರ ಕಚೇರಿ ಕೈ ಹಾಕಿದ್ದಾರೆ. ಮತ್ತೀಗ ಏನು ಈ ಸರ್ಕಾರಕ್ಕೆ ಬೇರೆ ಕಡೆ ಎಲ್ಲಿ ಯಾವ ಜಿಲ್ಲಾ ಯಾವ ತಾಲೂಕುಗಳು ಕಾಣೋದಿಲ್ಲವ? ಲಿಂಗಸೂರು ತಾಲೂಕಿನ ಈ ಸರ್ಕಾರಕ್ಕೆ ಟಾರ್ಗೆಟ್ ಆಗಿದೆಯಾ? ಯಾಕೆ ಇಂಥ ಒಂದು ನಿರ್ಧಾರ ತಗೊಂತಿದ್ದಾರೆ? ಒಳ್ಳೆ ಆಡಳಿತ ಮಾಡ್ತಕ್ಕಂಥ ಕಚೇರಿಗಳನ್ನ ಸ್ಥಳಾಂತರ ಮಾಡಿಸೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಇದೆ? ನಾನು ಕೇಳೋದು ಮನವಿ ಮಾಡ್ಕೊಳ್ಳೋದಿಷ್ಟೇ, ಏನು ಆದೇಶವನ್ನ ಮಾಡಿದಾರ 19/8/2024 ಆದೇಶ ಮಾಡಿದಾರೆ ಸನ್ಮಾನ ಅಧ್ಯಕ್ಷರೇ, ಸಚಿವರಿಗೆ ಆದೇಶವನ್ನ ರದ್ದು ಮಾಡ್ಬೇಕು ಮೊದಲು. ಇದನ್ನ ಇಲ್ಲಾಂದ್ರೆ ಅಲ್ಲಿ ಸುಮಾರು 20-25 ದಿನಗಳ ಕಾಲದಿಂದ ಅಲ್ಲೆಲ್ಲ ಸಂಘ ಸಂಸ್ಥೆಗಳು ಉಪವಾಸ ಸತ್ಯಾಗ್ರಹ ಕುಂತಿದ್ದಾರೆ. ನಾವು ಕೂಡ ಅದರಲ್ಲಿ ಭಾಗವಹಿಸಬೇಕಾಗಿದೆ ಹೋಗಿಸಿ. ಮತ್ತೆ ಏನಾದ್ರೂ ಆದೇಶ ವಾಪಸ್ ಪಡ್ಕೊಳ್ಳದೆ ಹೋದ್ರೆ ಸರ್ಕಾರದಲ್ಲಿ ಏನು ತಾಲೂಕಿನಲ್ಲಿ ನಡೀತಕ್ಕಂಥ ಘಟನೆಗಳಿಗೆ ಸರ್ಕಾರನೇ ಹೊಣೆಗಾರ ಆಗುತ್ತೆ. ಅದಕ್ಕೆ ಯಾಕಂದ್ರೆ ಸುಮ್ಮನೆ ಕಚೇರಿಗಳಿಗೆ ಕೈ ಹಾಕೊಂಡು ಕಚೇರಿಗಳ ಸ್ಥಳಾಂತರ ಮಾಡ್ತಕ್ಕಂಥದ್ದು ಯಾವ ನ್ಯಾಯ ಇದು? ಲಿಂಗಸೂರು ತಾಲೂಕಿನ ಯಾಕೆ ಇವರು ಟಾರ್ಗೆಟ್ ಮಾಡ್ಕೊಂಡ್ರು? 200 ಬೆಡ್ ಆಸ್ಪತ್ರೆ ಕಸ್ಕೊಂಡ್ರು, ಇವತ್ತು ಉಪನಿರ್ದೇಶಕರ ಕಚೇರಿ ಕಸ್ಕೊಂತಿದ್ದಾರೆ. ಇದ್ರ ಅರ್ಥ ಏನಿದ್ರದ್ದು? ಸರ್ಕಾರ ಯಾಕಿಂತ ತೀರ್ಮಾನ ತಗೊಂತ ಇದೆ? ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಯಾವುದೇ ಕಾರಣಕ್ಕ ಕೃಷಿ ನಿರ್ದೇಶಕರ ಕಚೇರಿಯನ್ನ ನಾವು ಅಲ್ಲಿ ಸ್ಥಳಾಂತರ ಆಗಿ ಬಿಡಲ್ಲ. ಸ್ಪಷ್ಟ ಹೇಳಿದಾರಲ್ಲ, ಕಚೇರಿ ಸ್ಥಳಾಂತರಗೊಂಡಿರುವುದಿಲ್ಲ ಹಾಗೂ ಲಿಂಗಸೂರಿನಲ್ಲಿ ಕಾರ್ಯನಿರ್ವಹಿಸಿ ಹೇಳಿದಾರಲ್ಲ ಸರ್. ಆದೇಶ ರದ್ದು ಮಾಡ್ಬೇಕಲ್ಲ, ಆದೇಶ ವಾಪಸ್ ತಗೋಬೇಕಲ್ಲ, ಅದನ್ನ ಹಂಗೆ ಉಳಿಸ್ಕೊಂಡ್ರೆ ಅಂದ್ರೆ ಅದು ಮತ್ತೆ ಗೊಂದಲಕ್ಕೀಡಾಗುತ್ತೆ ಅಧ್ಯಕ್ಷರೇ. ಆದೇಶ ವಾಪಸ್ ಪಡ್ಕೊಳ್ಳದೆ ಹೋದ್ರೆ ಗೊಂದಲಕ್ಕೀಡಾಗುತ್ತೆ. ಅವ್ರು ಅಲ್ಲಿವರೆಗೆ ಸ್ಟ್ರೈಕ್ ಅಂತೂ ನಿಲ್ಸಲ್ಲ, ಉಪವಾಸ ಸತ್ಯಾಗ್ರಹ ನಿಲ್ಸಲ್ಲ, ಅದ್ರಲ್ಲಿ ನಾವು ಭಾಗವಹಿಸಬೇಕಾಗುತ್ತೆ. ದಯಮಾಡಿ ಆದೇಶ ರದ್ದು ಮಾಡೋದು ಈಗ ಅವ್ರು ಹೇಳಿದ್ದಾರೆ ವಿಷಯ ಏನಂತ ಹೇಳಿ ಸರ್. ಇದನ್ನ ಮುಂದೆ ಅಲ್ಲೇ ನಿರ್ವಹಿಸ್ತದೆ ಅಂತ ಹೇಳಿದಾರೆ ಈಗ ಅಷ್ಟೇ. ಆದ್ರೆ ಆದೇಶ ರದ್ದು ಮಾಡಬೇಕು. ಆದೇಶ ರದ್ದು ಮಾಡಿದ ಮೇಲೆ ಮಾತ್ರ ಇದು ಮುಂದೆ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಆದೇಶ ಇಟ್ಕೊಂಡು ಅಧಿಕಾರಿಗಳು ಆಟ ಆಡಕತ್ತಿದ್ರೆ ಅವತ್ತಿನ ದಿವಸ ಮತ್ತೆ ನಾವು ಸಚಿವರ ಬಳಿಗೆ ಹೋಗ್ಬೇಕಾಗ್ತದೆ, ಸಚಿವರ ಆಫೀಸ್ ಮುಂದೆ ಕುದುರ್ಬೇಕಾಗ್ತದೆ. ನೀವು ಹೋಗಿ ನಾವು ಒಂದ್ ಸೆಕೆಂಡ್ ಮಂತ್ರಿಗಳೇ ಆದೇಶ ರದ್ದು ಬಗ್ಗೆ ಅಂತ ಮಾಡ್ತೀರಿ. ಈಗ ಅವ್ರು ಏನೋ ಈಗಲೇ ಹೇಳ್ಬಿಟ್ರು, ನಾಳೆ ಹೆಚ್ಚು ಕಡಿಮೆ ಆದ್ರೆ ನಾನು ಜವಾಬ್ದಾರಿ, ಅಂದರೆ ಇಂಡೈರೆಕ್ಟಾಗಿ ಹೆಚ್ಚು ಕಡಿಮೆ ಮಾಡ್ತೀನಿ ಅಂತ ಸದನದಲ್ಲೇ ಒಬ್ಬ ಹಿರಿಯ ಶಾಸಕರು. ಒಂದು ನಿಮಿಷ ಕೂತ್ಕೊಳ್ಳಿ ದಯಮಾಡಿ. ನೀವು ಸರಿ ಅಂದರೆ ನಂದೇನು ಅಭ್ಯಂತರ ಇಲ್ಲ, ಅಧ್ಯಕ್ಷರಿದ್ದಾರೆ. ಬಟ್ ಆದರೆ ಯಾವುದೇ ವಿಚಾರನ ವಿಕೋಪಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಮಾಡಿ, ಅಥವಾ ಇದು ಸರಿ ಏನು ಚರ್ಚೆ ನಿಮ್ಗೆ ಹೇಳೋಕ್ಕೆ ಹಕ್ಕಿದೆ ಹೇಳಿ. ಬಟ್ ಅದ್ರ ಮುಂದೆ ಆಗೋ ಅನಾಹುತಕ್ಕೆಲ್ಲ ನಾನು ಹೊಣೆಯಲ್ಲ ಅಂದರೆ ಅನಾಹುತ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಇಲ್ಲ 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 ನೋಡಿ ಅಲ್ಲೇ ಸನ್ಮಾನ್ಯ ಸಚಿವರೇ ಸುನೀಲ್ ಆ ರೀತಿ ಅನಾಥ ಭಾವಿಸೋದು ತಪ್ಪು ನಿರ್ಧಾರ ತಗೊಳ್ಳೋದು ಬೇಡ. ನನಗೇನು ವಜ್ಜಲ್ ರಾಯಚೂರು, ನಾನು ಮಂಡ್ಯ, ಸ್ವಲ್ಪ ಸ್ನೇಹಿತರೆ, ನನಗೇನು ಅವ್ರ ಬಗ್ಗೆ ಬೇಜಾರು ಇಲ್ಲ. ರದ್ದಿನ ಬಗ್ಗೆ ಹೇಳಿ ಆಯ್ತು, ಆ ವಿಚಾರ ಬಿಡಿ, ಕೂತ್ಕೊಳ್ಳಿ ದಯವಿಟ್ಟು. ಈಗ ಮಾನ್ಯ ಅಧ್ಯಕ್ಷರೇ, ಆಡಳಿತಾತ್ಮಕವಾಗಿ ಕೆಲವು ವಿಚಾರಗಳನ್ನ ಸರ್ಕಾರ ತಗೊಳುತ್ತೆ. ಹಿಂದೆ ಈಗ ಹಾಸ್ಪಿಟ್ಲ್ ಹೋಗಿದೆ ಸಿಂಧನೂರಿಗೆ ಅಂತ ಹೇಳಿದ್ದಾರೆ ಲಿಂಗಸೂರಿಂದ. ಈಗ DD ಆಫೀಸ್ನ ಆದೇಶ ಮಾಡಿದ್ದಾರೆ ಅಂತ. ಕೆಲವು ಅಲ್ಲಿ 3-4 ತಾಲೂಕು ಸೆಂಟ್ರು ಸಿಂಧನೂರು ಬರುತ್ತೆ ಅಂತ ಏರಿಯಾ ಕೃಷಿನ ಭೂಮಿಗಳು 1,10,000 ಅಲ್ಲಿ ಇರಿಗೇಟೆಡ್ ಲ್ಯಾಂಡು 55,000 ಹೆಕ್ಟರ್ ಇದೆ. ಕುಷ್ಕಿ 55,000 ಇದೆ. ಇವರು ಲಿಂಗಸೂರಿನಲ್ಲಿ 16,000 ನೀರಾವರಿ ಇದೆ, 76,000 ಇದೆ, 90,000 ಅದು 1,20,000 ಏರಿಯಾ ಇದೆ. ಇವೆಲ್ಲ ಹಲವಾರು ಕಾರಣದಿಂದ ಒಂದು ಪ್ರಪೋಸಲ್ ಬಂದಾಗ ನಾವು ನೋಡಿದಾಗ ಬಹುಶಃ ಅಲ್ಲಿ ಹೆಡ್ ಕ್ವಾರ್ಟರ್ ಕೊಡ್ತಕ್ಕಂಥ ಸೂಕ್ತ ಅಂತ. ಈಗ ಕೃಷ್ಣ ಬೈರೇಗೌಡರು ಹೇಳಿದ್ರು ಚಿಕ್ಕೋಡಿ, ಈ ಥರದ್ದು ಏನೋ ಒಂದು ಬೇಡಿಕೆ ಬಂದಾಗ ಅಲ್ಲಿ ಏರಿಯಾ ಇಲ್ಲಿ ಏರಿಯಾ ಅಥವಾ ಅಲ್ಲಿ ಸೂಕ್ತನ ಅನ್ನೋದನ್ನು ಆಲೋಚನೆ ಮಾಡಿ ಆದೇಶ ಮಾಡಿತ್ತು. ಮೊನ್ನೆ ಕೋಡಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತ ಸಂಘಟನೆಯವರು ನನಗೆ ಬೆಂಗಳೂರಿಗೆ ಬಂದು ಭೇಟಿ ಮಾಡಿದರು. ಸದ್ಯಕ್ಕೆ ನಾನು ಸ್ಟಾಪ್ ಮಾಡಿಸಿದ್ದೀನಿ. ನಾನು ಮತ್ತೆ ಅಧಿಕಾರಿಗಳಿಂದ ವರದಿ ಕೇಳಿದ್ದೀನಿ.
ಸೊ ಇದನ್ನೆಲ್ಲ ಪೂರ್ತಿ ಅವಲೋಕನ ಮಾಡಿ ನನಗೊಂದು ವರದಿ ಕೊಡಿ ಅಂತ. ವರದಿ ಬಂದ್ಮೇಲೆ ಸೂಕ್ತವಾದ ನಿರ್ಧಾರ. ಮಂತ್ರಗೌಡ ಸರ್ ಸನ್ಮಾನ್ಯ ಅಧ್ಯಕ್ಷರೇ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಿಮ್ಗೆ ವರದಿ ತಗೊಳ್ಳೋಲ್ಲಿ ಅಧಿಕಾರಿಗಳೇ ನಿಮ್ಗೆ ದಾರಿ ತಪ್ಪಿಸಂತ ಕೆಲಸ ಮಾಡಿದ್ದಾರೆ. ಈಗಾಗಲೇ ತಪ್ಪು ವರದಿ ಕೊಟ್ಟಿಗೆ ಲಿಂಗಸೂರು ತಾಲೂಕಿಂದ ಶೆನ್ನೂರಿಗೆ ಸ್ಥಳಾಂತರ ಮಾಡ್ಬೇಕಂತಾನೆ ಕೊಟ್ಟಿದ್ದಾರೆ. ಈಗ ಮತ್ತೆ ಅದನ್ನ ನೀವು ಇದೇ ಕಂಟಿನ್ಯೂ ಮಾಡ್ಕೊಂಡು ಪದೇ ಪದೇ ದಾರಿ ತಪ್ಸಕ್ ಆಗಲ್ಲ. ನೀವೆಲ್ಲ ಹೇಳಿದ್ರಿ, ನಾನು ಪೂರ್ಣ ಪ್ರಮಾಣದ ಗಮನ ಹರಿಸ್ತೀನಿ. ಸರ್ ನಾವು ಮನವಿ ಮಾಡ್ಕೊಂಡು ಸ್ಟ್ರೈಕ್ ಕುಂತಿದ್ದಾರೆ ಇವತ್ತು. ಅವ್ರು ಏನಾದ್ರು ಹೋಗ್ಬೇಕಾದ್ರೆ ಒಂದು ಆದೇಶ ರದ್ದು ಮಾಡಿ ಅವರಿಗೆ ನೀವೊಂದು ಫೋನ್ ಮಾಡಿ ಹೇಳಿ, ನಾನು ಇವತ್ತು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ, ಅದರಲ್ಲಿ ಏನೆಲ್ಲ ಅಲ್ಲಿಯ ಕಾರ್ಯನಿರ್ವಹಿಸ್ತದೆ ಅದರ ರದ್ದು ಆದೇಶ ಬಗ್ಗೆ ಅವರು ಮೀಟಿಂಗ್ ಕರೆದು ಚರ್ಚೆ ಮಾಡಿ ಅದನ್ನು ತಿಳಿಸ್ತಾರೆ. ಅಲ್ಲೇ ತನಕ ಮುಂದೂಡಿ ಮತ್ತೆ ಮುಂದುವರಿಸಿಕೊಂಡು ನೆಕ್ಸ್ಟ್ ಹೋಗುವ. ಅದು ನಿಮ್ಮ MLA ಜವಾಬ್ದಾರಿ ಏನು? ಜನರ ಮಧ್ಯೆ ಒಂದು ಮಧ್ಯತೆ ವಹಿಸಿಕೊಂಡು ತಿಳಿಗೊಳಿಸುವ ಕೆಲಸ ನಿಮ್ದು. ಈಗ ಅವ್ರು ಉತ್ತರ ಕೊಟ್ಟಿದ್ದಾರೆ, ಅಲ್ಲೇ ಕಾರ್ಯನಿರ್ವಹಿಸ್ತದೆ ಅಂತೇಳಿ. ಸದನದ ಉತ್ತರ ಕೊಟ್ಟ ನಂತರ ಸಡನ್ ಚೇಂಜ್ ಮಾಡ್ಲಿಕ್ಕೆ ಕೂಡ ನಾಳೆ ಆಗುದಿಲ್ಲ. ಯಾಕೆ ಸದನದಲ್ಲಿ ಇಡೀ ಸರ್ಕಾರದ ಪರವಾಗಿ ಉತ್ತರ ಕೊಟ್ಟಿದ್ದಾರೆ. ಅದರ ಮೇಲೆ ಆದೇಶ ರದ್ದುಪಡಿಸುವ ಬಗ್ಗೆ ಅವರು ವರದಿ ತರಿಸ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಅವಕಾಶ ಅವ್ರಿಗೆ ಕೊಡಿ. ಸರ್ ಯಾವುದೋ ಒಬ್ಬ ರಾಜಕಾರಣಿ ಒತ್ತಡದಿಂದ ಹೋಗಿ ವರದಿಗಳು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ದಯಮಾಡಿ ಅದು ಆಗಬಾರ್ದು ನನ್ನ ಮನವಿ ಇದೆ ಅಷ್ಟೇ ನಾನು ಕೇಳ್ತಕ್ಕಂಥದ್ದು. ಯಾವೊಬ್ಬ ರಾಜಕಾರಣಿ ಒತ್ತಡ ಆಗ್ತಂತ ಅಧಿಕಾರಿಗಳು ಅವ್ರ ಪರವಾಗಿ ವರದಿ ಕೊಟ್ಟರೆ ಸರ್ಕಾರ ವರದಿ ಮೇಲೆ ಆದೇಶ ಮಾಡಿದರೆ ಜಾಸ್ತಿ ಉತ್ತರ ಕೊಡ್ಬೇಕು ಹೇಳಿ ನೀವು. ಸರ್ ಆದೇಶ ರದ್ದು ಮಾಡ್ಬೇಕಷ್ಟೇ. ಹೇಳಿದಾರಲ್ಲ ಎಲ್ಲಿದೆ ಕಚೇರಿ ಅಲ್ಲೇ ಮುಂದೆ ಕಂಟಿನ್ಯೂ ಆಗ್ತಕ್ಕಂಥ ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತೀರಿ, ಮಂತ್ರಿಗಳು ಇಡೀ ರಾಜ್ಯದ ಬಗ್ಗೆ ಆಲೋಚನೆ ಮಾತಾಡ್ತಾರೆ. ವರದಿ ತೆಕ್ಕೊಂಡು ನಿಮ್ಮನ್ನು ಮಾತಾಡೋದು ಹೇಳಿ ಅಲ್ಲೇ ತನಕ ಅಲ್ಲೇ ಮುಂದುವರಿಸಂತ ಹೇಳಿದಾರಲ್ಲ. ಈಗ ವರದಿ ಬರಲಿ, ಆ ಸಂದರ್ಭ ಕೂತ್ಕೊಂಡು ನೀವು ಮಾತಾಡಿ.